ಸಿಂಗರ್ ಅಂತಾನೆ ಅನ್ಸ್ಕೊಂಡಿರುವಂತಹ ಖ್ಯಾತ ಗಾಯಕಿ ಮಂಗ್ಲಿ ಅವರ ಮೇಲೆ ಪೊಲೀಸರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಸೊ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ರು. ನಿನ್ನೆ ತಾನೇ ಮಂಗ್ಲಿ ಅವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊತಾ ಇದ್ರು. ಅದರ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಹೈದರಾಬಾದ್ ಪೊಲೀಸರು ದಾಳಿಯನ್ನ ಮಾಡಿ ಅಲ್ಲಿ ಶೋಧವನ್ನ ಕೂಡ ನಡೆಸಿದ್ದಾರೆ. ಸೊ ಯಾರೋ ಒಬ್ರು ಕೊಟ್ಟಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ, ಪಕ್ಕಾ ಇನ್ಫಾರ್ಮೇಶನ್ ಪ್ರಕಾರ ಅವರು ದಾಳಿಯನ್ನ ಮಾಡಿದ್ರು. ಹಲವರು ಅದರಲ್ಲಿ ಮಾದಕ ದ್ರವ್ಯವನ್ನ ಸೇವಿಸಿದ್ದು ಖಚಿತವಾಗಿದೆ. ಸೊ ಹಲವರಿಗೆ ಮಾದಕ ದ್ರವ್ಯವನ್ನ ಪಾರ್ಟಿಯನ್ನ ಮಂಗ್ಲಿ ಅವರೇ ಆಯೋಜನೆ ಕೂಡ ಮಾಡಿದ್ರು ಅಂತಾನೂ ಕೂಡ ಹೇಳಲಾಗ್ತಿದೆ. ಹೈದರಾಬಾದ್ನ ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ ನಲ್ಲಿ ಬರ್ತ್ಡೇ ಪಾರ್ಟಿಯನ್ನ ಮಂಗ್ಲಿ ಅವರು ಇಟ್ಕೊಂಡಿದ್ರು. ಹಲವಾರು ಜನ ಗಾಂಜಾ ಸೇವನೆಯನ್ನು ಕೂಡ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಸೊ ರೆಸಾರ್ಟ್ ನಲ್ಲಿ ವಿದೇಶಿ ಮದ್ಯವನ್ನು ಕೂಡ ತರಿಸಿಕೊಂಡು ಪಾರ್ಟಿಯನ್ನ ಮಾಡಿದ್ದಾರೆ, ಜೋರು ಪಾರ್ಟಿಯನ್ನ ಮಾಡಿದ್ದಾರೆ. ಹಲವಾರು ಸೆಲೆಬ್ರಿಟಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಹಲವಾರು ಮೀಡಿಯಾಗಳು ಕೂಡ ಹೋಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿದ್ದಾವೆ. ಸೊ ಹಲವಾರು ಕ್ಯಾಮ್ರಾಗಳನ್ನು ಕೂಡ ಹೊಡೆದು ಹಾಕುವಂತಹ ರೇಂಜಿಗೆ ಜಗಳವನ್ನ ಕೂಡ ಮಂಗ್ಲಿ ಅಂಡ್ ಟೀಮ್ ಮಾಡಿದೆ. ಸೊ ಮಂಗ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ ವಿಚಾರಣೆಯನ್ನು ಕೂಡ ನಡೆಸಕ್ಕಾಗತ್ತೆ. ಅಲ್ಲಿದ್ದಂಥವರಿಗೆ ಎಲ್ರಿಗೂ ಕೂಡ ಟೆಸ್ಟ್ ಅನ್ನ ಕೂಡ ಮಾಡಿಸಿದ್ರೆ ಅಲ್ಲಿ ಗಾಂಜಾ ಸೇವನೆ ಮಾಡಿರೋದು ಈಗ ಬಯಲಾಗಿದೆ. ಸೊ ಮಂಗ್ಲಿ ಅವರು ಇತ್ತೀಚೆಗೆ ದೊಡ್ಡ ಹೆಸರು ಕೂಡ ಮಾಡಿದ್ರು ಸಿಂಗಿಂಗ್ ಅಲ್ಲಿ. ಕನ್ನಡದ ಹಾಡುಗಳನ್ನು ಕೂಡ ಅದ್ಭುತವಾಗಿ ಹಾಡಿ ದೊಡ್ಡ ಮಟ್ಟದ ಹಿಟ್ಗಳನ್ನು ಕೂಡ ಕೊಟ್ಟಿದ್ದಂತಹ ಸಿಂಗರ್ ಈ ತರ ಹಲ್ಕಾ ಕೆಲಸಗಳನ್ನ ಮಾಡಿದ್ದಾರೆ. ಸೊ ತಮ್ಮ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಹೇಳಿ ಒಂದು ರೆಸಾರ್ಟ್ ಅಲ್ಲಿ ಪಾರ್ಟಿಯನ್ನೇ ಆಯೋಜನೆ ಮಾಡಿ ತನ್ನ ಫ್ರೆಂಡ್ಸ್ಗೆ ಹಾಗೂ ಸೆಲೆಬ್ರಿಟಿಗಳಿಗೆ ಗಾಂಜಾವನ್ನ ಸಪ್ಲೈ ಮಾಡಿದ್ದಾರೆ. ಅದ್ರ ಜೊತೆಗೆ ವಿದೇಶಿ ಮದ್ಯವನ್ನು ಕೂಡ ಯಾವುದೇ ಲೈಸೆನ್ಸ್ ಇಲ್ಲದೆ ತಂದು ಅವರಿಗೆ ಕುಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾರು ವಿಡಿಯೋ ಮಾಡಕ್ ಹೋಗಿದ್ನೋ ಅವನ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ, ಅವರಿಗೆ ಆವಾಜ್ ಹಾಕೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಪೊಲೀಸರು ಬಂದಾದ ನಂತರ ಮಂಗ್ಲಿ ಅಂಡ್ ಟೀಮ್ಗೆ ಗ್ರಹಚಾರವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಎಲ್ರೂ ಕೂಡ ಈಗ ಟೆಸ್ಟ್ಗೆ ಒಳಪಡಿಸಿದ್ರು. ಅಲ್ಲಿ ಗಾಂಜಾ ಹೊಡೆದಿರೋದು ಬಯಲಾಗಿದೆ. ಸೊ ಮಂಗ್ಲಿ ಅವರು ಈ ತರ ಕೆಲಸ ಮಾಡ್ತಾರಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಸೆಲೆಬ್ರಿಟಿಗಳು ಎಂತ ಹಲ್ಕಾ ಕೆಲಸ ಮಾಡ್ತಾರೆ, ದುಡ್ಡು ಅನ್ನೋದು ತಲೆಗೆ ಎತ್ತಬಿಟ್ರೆ ತಾವು ಏನ್ ಮಾಡ್ತಿದೀವಿ ಅನ್ನೋದನ್ನ ಮರ್ತೋಗ್ತಾರೆ. ಕಾನೂನನ್ನು ಕೂಡ ಲೆಕ್ಕಕ್ಕೆ ಹಾಕೊಳ್ಳಲ್ಲ. 4 ದಿನ ಜೈಲಿಗೆ ಹೋಗಿ ಬಂದ್ರು ಪರವಾಗಿಲ್ಲ ಅಂತ ಹೇಳಿ ತಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಈಗ ಮತ್ತೊಬ್ಬ ಸೆಲೆಬ್ರಿಟಿ ಇಂತ ಹಲ್ಕಾ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ನಮ್ಮ ದೇಶ ಅಷ್ಟೇ ಅಲ್ಲ, ಇನ್ನು ವಿದೇಶದಿಂದನೂ ಕೂಡ ಒಳ್ಳೊಳ್ಳೆ ಗಾಂಜಾಗಳನ್ನ ಸಪ್ಲೈನ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಅನುಮಾನನೂ ಕೂಡ ಇದೆ. ಸೊ ಪೊಲೀಸರು ಇನ್ನೇನು ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಮಂಗ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಾ ಅಥವಾ ಏನಾಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಏನೇ ಆಗ್ಲಿ, ಸಿಂಗರ್ಗಳಾಗ್ಲಿ ಇನ್ನೊಬ್ಬರಾಗ್ಲಿ, ದುಡ್ಡು ಅನ್ನೋದು ಬಂದ್ರೆ ನೆಲದ ಮೇಲೆ ನಿಂತ್ಕೊಳ್ಳೋದಿಲ್ಲ ಅಂತಾರೆ. ಹಲ್ಕ ಕೆಲಸಗಳನ್ನ ಮಾಡ್ತಾರೆ. ಜನಗಳಿಗೆ ಯಾವ ರೀತಿಯಾದಂತಹ ಉದಾಹರಣೆ ಆಗ್ಬೇಕು ಅಂದ್ಕೊಂಡಿದ್ದಾರೋ ಖಂಡಿತವಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ.